ಗುಡ್ ಮಾರ್ನಿಂಗ್. ಇದೇ ನಾವು ಇದ್ದಿದ್ದು ಹೋಟೆಲ್ ಸೈನ್ ಇನ್. ಇವಾಗ ಮಾರ್ನಿಂಗ್ 6:30 ಆಗಿದೆ. ಸದ್ಯಕ್ಕೆ ನಾನು ಅಮೃತ್ಸರ್ಗೆ ಬಂದಿದ್ದೀನಿ. ನೆನ್ನೆ ಡೆಲ್ಲಿ ರೀಚ್ ಆಗಿ ಇವಾಗ ಅಮೃತ್ಸರ್ಗೆ ಬಂದು ಇಲ್ಲಿ ಹೋಟೆಲ್ ಚೆಕ್-ಇನ್ ಆಗಿದ್ದೀನಿ. ಹೋಟೆಲ್ ಚೆಕ್-ಇನ್ ಆಗಿ ಗೋಲ್ಡನ್ ಟೆಂಪಲ್ ಇದೆ, ಇಲ್ಲಿ ಗೋಲ್ಡನ್ ಟೆಂಪಲ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ಗೋಲ್ಡನ್ ಟೆಂಪಲ್ಲು ಇದೆ ಫಸ್ಟ್ ಟೈಮ್ ನಾನು ಬರ್ತಿರೋದು. ಇದು ಪಂಜಾಬಲ್ಲಿ ಒನ್ ಆಫ್ ದಿ ಫೇಮಸ್ ಗೋಲ್ಡನ್ ಟೆಂಪಲ್ ಅಂತ ಹೇಳ್ಬೋದು. ಐ ಆಮ್ ಎಕ್ಸೈಟೆಡ್ ಟು ಸಿ ದ ಗೋಲ್ಡನ್ ಟೆಂಪಲ್. ನಿಮಗೂ ತೋರಿಸ್ತೀನಿ ಗೋಲ್ಡನ್ ಟೆಂಪಲ್ಲು ಅಲ್ಲಿ ಹೋದಾಗ. ಇದು ಬೆಳಗ್ಗೆ 6 ಗಂಟೆಲಿ ಅಮೃತ್ಸರ್ ರೋಡು ಈ ಥರ ಇರುತ್ತೆ. ಚಳಿ ತುಂಬ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ, ಫಾಗ್ ಇದೆ. ಫುಲ್ಲು ತಲೆಗೆ ಒಳ್ಳೆ ಸ್ನಾನ ಮಾಡ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ. ಗೋಲ್ಡನ್ ಟೆಂಪಲ್ಗೆ ಹೋಗೋ ದಾರಿಲಿ ಇದೊಂದು ಮಾರ್ಕೆಟ್ ಇದೆ. ಇಲ್ಲ 6:30ಗೆ ಓಪನ್ ಆಗಿದೆ. 6:30ಗೆ ಓಪನ್ ಆಗಿದೆ. ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲ ಇಷ್ಟೊಂದೆಲ್ಲ ಬೇಗ ಮೆಕ್ಡೊನಾಲ್ಡ್ಸ್ ಇದೆ ಇಲ್ಲಿ. ಎಲ್ಲ ತುಂಬ ಬೇಗ ಓಪನ್ ಆಗಿದೆ. ಪರವಾಗಿಲ್ಲ, ಜನ ಇಲ್ಲಿ ಫಾಸ್ಟಾಗಿ ಓಪನ್ ಮಾಡ್ತಿದ್ದಾರೆ. ಜನ ಆಲ್ರೆಡಿ ಓಡಾಡ್ತಿದ್ದಾರೆ. ನಾನು ಇಲ್ಲಿಗೆ ಬಂದಾಗ 4:30-5 ಗಂಟೆ ಆಗಿತ್ತು. ಅವಾಗಿಂದನೂ ಜನ ಇದೇ ಥರ ಓಡಾಡ್ತಾನೆ ಇದ್ರು. ಆಲ್ಮೋಸ್ಟ್ ಇದು 24 hours ಅನಿಸುತ್ತೆ, ಜನ ಓಡಾಡ್ತಾನೆ ಇರ್ತಾರೆ. ರೋಡ್ ಚೆನ್ನಾಗಿದೆ, ಮಾಲ್ ರೋಡ್ ಥರ ಇದೆ ಇದು. ನಾನು ಮನಾಲಿ ಲಡಾಖೆಲ್ಲ ಹೋಗಿದ್ದೆ, ಅಲ್ಲಿ ಮಾಲ್ ರೋಡು ಕೂಡ ಸೇಮ್ ಇದೇ ಥರ ಇರೋದು. ತುಂಬ ಚೆನ್ನಾಗಿದೆ. ಇದೆ ಕಾಣಿಸ್ತಾ ಇರೋದು ಇದೇನೆ ಗೋಲ್ಡನ್ ಟೆಂಪಲ್ಲು. ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ನೋಡೋಣ ಹೇಗಿರುತ್ತೆ ಏನೋ ಅಂದ್ಬಿಟ್ಟು. ಇದೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಇಲ್ಲಿ ಟೆಂಪಲ್ ಕೂಡ ಹೋಗ್ಬೇಕು ಅಂತಂತಂದರೆ ಈ ಥರದ್ದೊಂದು ಬಟ್ಟೆ ಕಟ್ಕೋಬೇಕು ನಾವು. ಕೊಟ್ಟಿದ್ದಾರೆ, ಈ ಥರ ಕಟ್ಕೊಂಡು ಹೋಗೋದು ಒಳಗಡೆಗೆ. ಚಪ್ಪಲಿ ಎಲ್ಲ ಹಿಂದೆಗಡೆ ಡೆಪಾಸಿಟ್ ಮಾಡಬೇಕು. ಚಪ್ಪಲಿ ಮಾಡಿದ್ರೆ ಟೋಕನ್ ಕೊಡ್ತಾರೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ. ಫುಲ್ ಫಾಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಗುಡ್ ವೈಬ್ ಇದೆ. ಇದು ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ.
ಏನು ಚಳಿ, ಸಿಕ್ಕಾಪಟ್ಟೆ ಚಳಿ. ಎಲ್ಲಿ ನೋಡಿದ್ರಲ್ಲಿ ಫಾಗು, ಫುಲ್ಲು ಫಾಗು. ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಫುಲ್ಲು ಫಾಗ್ ಇವತ್ತು.